66 ಕವ ಉಪಕೇಂದ್ರದಲ್ಲಿ ಜಲ್ಲಿಕಲ್ಲು ಯಾಕೆ ಹಾಕುತ್ತಾರೆ? ಅದರ ಉಪಯೋಗವೇನು? ಕರ್ನಾಟಕದ 66 ಕವ ಉಪಕೇಂದ್ರಗಳು ವಿದ್ಯುತ್ ಪ್ರಸರಣ ಮತ್ತು ವಿತರಣಾ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇಲ್ಲಿ 66 ಕವ ವಿದ್ಯುತ್ತನ್ನು 11 ಕವೆಗೆ ಪರಿವರ್ತಿಸಿ ವಿವಿಧ ಫೀಡರ್ಗಳ ಮೂಲಕ ಮನೆಗಳು, ಕೈಗಾರಿಕೆಗಳು ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಮಾಡಲಾಗುತ್ತದೆ. ಈ ಉಪಕೇಂದ್ರಗಳಲ್ಲಿ ಟ್ರಾನ್ಸ್ಫಾರ್ಮರ್, ಸರ್ಕ್ಯೂಟ್ ಬ್ರೇಕರ್, ಐಸೋಲೇಟರ್, ಕರೆಂಟ್ ಟ್ರಾನ್ಸ್ಫಾರ್ಮರ್, ಸಿಟಿ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್, ಲೈಟ್ನಿಂಗ್ ಅರೆಸ್ಟರ್ ಹಾಗೂ ಇತರ ಪ್ರಮುಖ ಉಪಕರಣಗಳನ್ನು ಅಳವಡಿಸಲಾಗಿರುತ್ತದೆ. ಈ ಎಲ್ಲಾ ಉಪಕರಣಗಳ ಸುತ್ತಮುತ್ತ ನೆಲದ ಮೇಲೆ ಜಲ್ಲಿ ಕಲ್ಲುಗಳನ್ನು ಹಾಸಿರುವುದನ್ನು ನಾವು ಕಾಣಬಹುದು. ಇದು ಕೇವಲ ಅಲಂಕಾರಕ್ಕಾಗಿ ಅಲ್ಲ, ಸುರಕ್ಷತೆ ಮತ್ತು ಉಪಕೇಂದ್ರದ ಸುಗಮ ಕಾರ್ಯಾಚರಣೆಗೆ ಅಗತ್ಯವಾದ ವ್ಯವಸ್ಥೆಯಾಗಿದೆ. ಜಲ್ಲಿ ಕಲ್ಲುಗಳನ್ನು ಹಾಕುವ ಪ್ರಮುಖ ಕಾರಣ ವಿದ್ಯುತ್ ಸುರಕ್ಷತೆ. ಉಪಕೇಂದ್ರದಲ್ಲಿ ಯಾವುದೇ ಫಾಲ್ಟ್ ಅಥವಾ ಲೀಕೇಜ್ ಕರೆಂಟ್ ಉಂಟಾದಾಗ ವಿದ್ಯುತ್ ಭೂಮಿಯ ಮೂಲಕ ಹರಿಯುವ ಸಾಧ್ಯತೆ ಇರುತ್ತದೆ. ಇಂತಹ ಸಂದರ್ಭಗಳಲ್ಲಿ ನೆಲದ ಮೇಲ್ಮೈಯಲ್ಲಿ ಉಂಟಾಗುವ ಸ್ಟೆಪ್ ಪೊಟೆನ್ಷಿಯಲ್ ಮತ್ತು ಟಚ್ ಪೊಟೆನ್ಷಿಯಲ್ ಸಿಬ್ಬಂದಿಗೆ ಅಪಾಯಕಾರಿಯಾಗಬಹುದು. ಜಲ್ಲಿ ಕಲ್ಲುಗಳು ಮಣ್ಣಿಗಿಂತ ಹೆಚ್ಚಿನ ವಿದ್ಯುತ್ ಪ್ರತಿರೋಧವನ್ನು ಹೊಂದಿರುವುದರಿಂದ ನೆಲದ ಮೂಲಕ ಕರೆಂಟ್ ಹರಿಯುವ ಪರಿಣಾಮ ಕಡಿಮೆಯಾಗುತ್ತದೆ. ಇದರಿಂದ ವಿದ್ಯುತ್ ಆಘಾತದ ಅಪಾಯವು ತಗ್ಗುತ್ತದೆ. ಇನ್ನೊಂದು ಪ್ರಮುಖ ಉಪಯೋಗವೆಂದರೆ ಮಳೆನೀರಿನ ಹರಿವು. ಮಳೆಗಾಲದಲ್ಲಿ ನೀರು ನೆಲದಲ್ಲಿ ನಿಂತರೆ ಕೆಸರು ಉಂಟಾಗಿ ಸಿಬ್ಬಂದಿಗೆ ಓಡಾಡಲು ತೊಂದರೆಯಾಗುತ್ತದೆ. ಜಲ್ಲಿ ಕಲ್ಲುಗಳ ಮಧ್ಯದಲ್ಲಿರುವ ಖಾಲಿ ಜಾಗದಿಂದ ನೀರು ಸುಲಭವಾಗಿ ಮಣ್ಣಿನೊಳಗೆ ಇಳಿಯುತ್ತದೆ. ಇದರಿಂದ ಉಪಕೇಂದ್ರದ ಆವರಣ ಸ್ವಚ್ಛವಾಗಿರುತ್ತದೆ ಮತ್ತು ನಿರ್ವಹಣೆ ಸುಲಭವಾಗುತ್ತದೆ. ಟ್ರಾನ್ಸ್ಫಾರ್ಮರ್ನಿಂದ ಆಯಿಲ್ ಜಲ್ಲಿ ಕಲ್ಲುಗಳು ಆ ಆಯಿಲ್ನ ಹರಡಲು ಸಹಾಯ ಮಾಡುತ್ತವೆ ಹಾಗೂ ಅಗ್ನಿ ಅಪಾಯವನ್ನು ಕಡಿಮೆ ಮಾಡಲು ಸಹಕಾರಿಯಾಗುತ್ತವೆ. ಅನೇಕ ಉಪಕೇಂದ್ರಗಳಲ್ಲಿ ಆಯಿಲ್ ಡ್ರೈನೇಜ್ ವ್ಯವಸ್ಥೆಯ ಜೊತೆಗೆ ಜಲ್ಲಿ ಕಲ್ಲುಗಳು ಹೆಚ್ಚುವರಿ ಸುರಕ್ಷತೆಯನ್ನು ಒದಗಿಸುತ್ತವೆ. ಜಲ್ಲಿ ಕಲ್ಲುಗಳ ಮತ್ತೊಂದು ಪ್ರಯೋಜನವೆಂದರೆ ಕಳೆ ಮತ್ತು ಹುಲ್ಲಿನ ಬೆಳವಣಿಗೆಯನ್ನು ನಿಯಂತ್ರಿಸುವುದು. ಹೆಚ್ಚು ಗಿಡಗಂಟಿಗಳು ಬೆಳೆದರೆ ಹಾವು, ಇಲಿಗಳು ಮತ್ತು ಇತರ ಕೀಟಗಳು ಆಶ್ರಯ ಪಡೆಯುವ ಸಾಧ್ಯತೆ ಇರುತ್ತದೆ. ಇವು ವಿದ್ಯುತ್ ಉಪಕರಣಗಳಿಗೆ ಹಾನಿ ಉಂಟು ಮಾಡಬಹುದು. ಜಲ್ಲಿ ಕಲ್ಲುಗಳಿಂದ ಈ ಸಮಸ್ಯೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಇದಲ್ಲದೆ ಜಲ್ಲಿ ಕಲ್ಲುಗಳು ಉಪಕೇಂದ್ರವನ್ನು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಕಾಣುವಂತೆ ಮಾಡುತ್ತವೆ. ಮಳೆಗಾಲದಲ್ಲಿಯೂ ಸಿಬ್ಬಂದಿಗೆ ಜಾರಿ ಬೀಳುವ ಅಪಾಯ ಕಡಿಮೆಯಾಗುತ್ತದೆ. ನಿರ್ವಹಣೆ ಮತ್ತು ಪರಿಶೀಲನೆ ಕಾರ್ಯಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಇದು ಸಹಕಾರಿಯಾಗುತ್ತದೆ. ಕರ್ನಾಟಕದ KPPL 66 ಡಿವಿಷನ್ 11 ಕವ ಉಪಕೇಂದ್ರಗಳಲ್ಲಿ ಸಾಮಾನ್ಯವಾಗಿ ನಿಗದಿತ ಗಾತ್ರದ ಸ್ವಚ್ಛ ಜಲ್ಲಿ ಕಲ್ಲುಗಳನ್ನು ಬಳಸಲಾಗುತ್ತದೆ. ಉಪಕೇಂದ್ರದ ನೆಲದ ಕೆಳಭಾಗದಲ್ಲಿ ಅರ್ಥಿಂಗ್ ಗ್ರಿಡ್ ಅಳವಡಿಸಲಾಗಿದ್ದು, ಫಾಲ್ಟ್ ಕರೆಂಟ್ ಸುರಕ್ಷಿತವಾಗಿ ಭೂಮಿಗೆ ಹರಿಯಲು ಸಹಾಯ ಮಾಡುತ್ತದೆ. ಜಲ್ಲಿ ಕಲ್ಲುಗಳು ಈ ಅರ್ಥಿಂಗ್ ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸಿ ಸಿಬ್ಬಂದಿಯ ಸುರಕ್ಷತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಒಟ್ಟಾರೆಯಾಗಿ 66 ಕವ ಉಪಕೇಂದ್ರದಲ್ಲಿ ಜಲ್ಲಿ ಕಲ್ಲುಗಳನ್ನು ಹಾಕುವ ಪ್ರಮುಖ ಉದ್ದೇಶಗಳು ಎಂದರೆ ವಿದ್ಯುತ್ ಆಘಾತದ ಅಪಾಯವನ್ನು ಕಡಿಮೆ ಮಾಡುವುದು, ಸ್ಟೆಪ್ ಮತ್ತು ಟಚ್ ಪೊಟೆನ್ಷಿಯಲ್ ಪರಿಣಾಮವನ್ನು ತಗ್ಗಿಸುವುದು, ಮಳೆನೀರು ಸರಾಗವಾಗಿ ಹರಿಯುವಂತೆ ಮಾಡುವುದು, ಟ್ರಾನ್ಸ್ಫಾರ್ಮರ್ ಎಣ್ಣೆ ಸೋರಿಕೆಯ ಸಂದರ್ಭದಲ್ಲಿ ಸುರಕ್ಷತೆಯನ್ನು ಹೆಚ್ಚಿಸುವುದು, ಕಳೆ ಮತ್ತು ಕೀಟಗಳ ಬೆಳವಣಿಗೆಯನ್ನು ನಿಯಂತ್ರಿಸುವುದು ಹಾಗೂ ಸಿಬ್ಬಂದಿಗೆ ಸುರಕ್ಷಿತವಾಗಿ ಕೆಲಸ ಮಾಡಲು ಅನುಕೂಲ ಕಲ್ಪಿಸುವುದು. ಆದ್ದರಿಂದ ಜಲ್ಲಿ ಕಲ್ಲುಗಳು 66 ಕವ ಉಪಕೇಂದ್ರದ ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯ ಒಂದು ಅವಿಭಾಜ್ಯ ಭಾಗವಾಗಿವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.